friends. Welcome back to Nursing Tech channel. Today we will discuss about BSc Nursing first semester, one of the most important questions. According to RGUHS syllabus and previous year question papers, if you are preparing for university examinations, this video will helpful for you. Focus on the most important questions and most important topics. Please watch the video till end and list down the questions and topics helpful for you. And this channel is provided nursing questions, nursing topics and nursing related videos. Please subscribe this channel, helpful for you. Yes friends, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ವಿಡಿಯೋದಾಗ ನಾವು BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಅಪ್ಲೈಡ್ ಅನಾಟಮಿ ಸಬ್ಜೆಕ್ಟ್ದ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಈಗ ಫಸ್ಟ್ ನಾವು ಅಪ್ಲೈಡ್ ಅನಾಟಮಿ ಸಬ್ಜೆಕ್ಟ್ದ ಬ್ಲೂಪ್ರಿಂಟ್ ನೋಡೋಣ. ಈ ಬ್ಲೂಪ್ರಿಂಟ್ ವೈಸ್ ಎಕ್ಸಾಮ್ಗೆ ಕ್ವಶನ್ಸ್ ಬರ್ತಾವೆ, ಅದರ್ವೈಸ್ ಹೊರಗಿನ ಕ್ವಶನ್ಸ್ ಒಂದು ಬೀಳಂಗಿಲ್ಲ. ಈ ಬ್ಲೂಪ್ರಿಂಟ್ ಒಳಗೆ ಏನು ಇದ್ರ ಪ್ರಕಾರ ಕ್ವಶನ್ಸ್ ಬರ್ತಾವೆ. ಈಗ ನೋಡೋಣ ಬರ್ರಿ. ಈಗ ಫಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ ನಿಮ್ಗೆ. ಅನಾಟಮಿಗೆ 37 ಮಾರ್ಕ್ಸ್ ಅನಾಟಮಿ ಇರ್ತದೆ, 38 ಮಾರ್ಕ್ಸ್ ಇದೆ ಫಿಸಿಯಾಲಜಿ ಇರ್ತದೆ. ಈ ವಿಡಿಯೋ ನಾವು ಅನಾಟಮಿ ಅಷ್ಟೇ ನೋಡೋಣ. ನಿಮ್ಗೆ ಫಿಸಿಯಾಲಜಿ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಿರಿ, ಫಿಸಿಯಾಲಜಿನೂ ಪ್ರಿಪೇರ್ ಮಾಡೋಣ. ನಿಮ್ಗೆ ಲಾಂಗ್ ಎಸ್ಸೆ ಒಂದು ಇರ್ತದೆ, ಒಂದು ಲಾಂಗ್ ಎಸ್ಸೆ, ಶಾರ್ಟ್ ಎಸ್ಸೆ 3 ಇರ್ತಾವೆ, ಮತ್ತು ಶಾರ್ಟ್ ಆನ್ಸರ್ಸ್ 3 ಇರ್ತಾವೆ, ಮತ್ತು ಮಲ್ಟಿಪಲ್ ಕ್ವಶನ್ಸ್ 6 ಇರ್ತಾವೆ. ಇದು ಲಾಂಗ್ ಎಸ್ಸೆ 10 ಮಾರ್ಕ್ಸ್, ಇದು ಶಾರ್ಟ್ ಎಸ್ಸೆ 15 ಮಾರ್ಕ್ಸ್, ಶಾರ್ಟ್ ಆನ್ಸರ್ಸ್ 6 ಮಾರ್ಕ್ಸ್, ಮಲ್ಟಿಪಲ್ ಚಾಯ್ಸಸ್ 6 ಮಾರ್ಕ್ಸ್, ಟೋಟಲ್ 37 ಮಾರ್ಕ್ಸ್ ಆಗ್ತದೆ. ಅನಾಟಮಿ ಇಟ್ಟಿರ್ತದೆ. ಈಗ ಇದೇನು ಬ್ಲೂಪ್ರಿಂಟ್ ಅದಲ್ಲ, ಇದ್ರ ಪ್ರಕಾರ ಬೀಳ್ತದೆ, ಇದ್ರ ಹೊರಗಿನ ಬಿಟ್ಟು ಏನು ಬೀಳಲ್ಲ. ಬರ್ರಿ ಈಗ ಬ್ಲೂಪ್ರಿಂಟ್ ನೋಡೋಣ ಬರ್ರಿ. ಫಸ್ಟ್ ಒಂದು 10 ಮಾರ್ಕ್ಸ್ ನೋಡೋಣ. 10 ಮಾರ್ಕ್ಸಿಗೆ 2 ಟಾಪಿಕ್ಸ್ ಕೊಟ್ಟಾರ. ಒಂದು ಸರ್ಕ್ಯುಲೇಟರಿ ಸಿಸ್ಟಮ, ಇನ್ನೊಂದು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ. ಇದದ ನೋಡ್ರಿ, ಇವು 2 ಟಾಪಿಕ್ಸ್ ಒಳಗೆ ಬೀಳ್ತಾವೆ, ಅದರ್ವೈಸ್ ಬೇರೆ ಹೊರಗಿಂದ ಬೀಳಂಗಿಲ್ಲ. 10 ಮಾರ್ಕ್ಸಿಗೆ 2 ಟಾಪಿಕ್ಸ್, ಒಂದು ಸರ್ಕ್ಯುಲೇಟರಿ ಸಿಸ್ಟಮ, ಎರಡನೇದ ಒಂದು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ. ಇನ್ನು 5 ಮಾರ್ಕ್ಸಿಗೆ ನೋಡ್ಬೇಕಾದ್ರೆ ಇಲ್ಲಿ 3 ಕೊಟ್ಟಿದ್ದಾರೆ. ಒಂದು ರೆಸ್ಪಿರೇಟರಿ ಸಿಸ್ಟಮ, ಇನ್ನೊಂದು ಸರ್ಕ್ಯುಲೇಟರಿ ಲಿಂಫ್ಯಾಟಿಕ್ ಸಿಸ್ಟಮ, ನೆಕ್ಸ್ಟ್ ಒಂದು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, ಮತ್ತು ಲಾಸ್ಟ್ ಒಂದು ಕೊಟ್ಟಾರ ನರ್ವಸ್ ಸಿಸ್ಟಮ್. ಇಲ್ಲಿ 4 ಯಾಕೆ ಕೊಟ್ಟಿದ್ದಾರೆ ಅಂದರೆ ಇಲ್ಲೇನು ಸ್ಟಾರ್ ಅದಲ್ಲ, ಈ ಸ್ಟಾರ್ ಇದ್ದಿದ್ದ ಹಿಂದೆ ಮುಂದೆ ಆಗ್ಬೋದು. ಒಂದು ಮಸ್ಕ್ಯುಲೋಸ್ಕೆಲೆಟಲ್ ಬೀಳ್ಬೋದು, ಇಲ್ಲ ನರ್ವಸ್ ಸಿಸ್ಟಮ್ ಬೀಳ್ಬೋದು. ಇದ್ರೊಳಗೆ ಒಂದು ಹಿಂದೆ ಮುಂದೆ ಆಗ್ತದೆ. ಮತ್ತು 2 ಮಾರ್ಕ್ಸ್ ನೋಡ್ಬೇಕಾದ್ರೆ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕೊಟ್ಟಾರ, ಒಂದು ಡೈಜೆಸ್ಟಿವ್ ಸಿಸ್ಟಮ್, ಮತ್ತು ಇಲ್ಲಿ ಒಂದು ರಿನಲ್ ಸಿಸ್ಟಮ್, ಇಲ್ಲಿ ಒಂದು ಅದ ನೋಡಿ ಇಂಟ್ರೊಡಕ್ಷನ್ ಚಾಪ್ಟರ್. 2 ಮಾರ್ಕ್ಸಿಗೆ 3 ಟಾಪಿಕ್, ಮತ್ತು 10 ಮಾರ್ಕ್ಸಿಗೆ 2 ಟಾಪಿಕ್, 5 ಮಾರ್ಕ್ಸಿಗೆ 3 ಟಾಪಿಕ್ ಬರ್ತಾವೆ. ಬಟ್ ಇಲ್ಲಿ 4 ಟಾಪಿಕ್ ಕೊಟ್ಟಿದ್ದಾರೆ, ಇದ್ರಾಗ 3 ಕ್ವಶನ್ಸ್ ಬರ್ತಾವೆ. ಈಗ ನೋಡೋಣ ಬರ್ರಿ. ಇಲ್ಲಿದೆ ನೋಡ್ರಿ, ಪೂರ್ತಿ ಹೋಲ್ ಅದ. ಎಷ್ಟು ನೋಡೋಣ ಬರ್ರಿ. ಈಗ ಲಾಂಗ್ ಎಸ್ಸೆ, ಒಂದು ಸರ್ಕ್ಯುಲೇಟರಿ ಲಿಂಫ್ಯಾಟಿಕ್ ಸಿಸ್ಟಮ್, ಒಂದು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, ಇವು 2 ಚಾಪ್ಟರ್ ಒಳಗೆ ಬರ್ತಾವೆ. ಮತ್ತು ಶಾರ್ಟ್ ಎಸ್ಸೆ 5 ಮಾರ್ಕ್ಸ್ ಅಂದ್ರೆ ಒಂದು ರೆಸ್ಪಿರೇಟರಿ ಸಿಸ್ಟಮ, ಒಂದು ನರ್ವಸ್ ಸಿಸ್ಟಮ, ಒಂದು ಸರ್ಕ್ಯುಲೇಟರಿ ಲಿಂಫ್ಯಾಟಿಕ್ ಸಿಸ್ಟಮ್, ಒಂದು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್. ಇವು ಟೋಟಲ್ 4 ಅದಾವೆ. ಮತ್ತು ಶಾರ್ಟ್ ಆನ್ಸರ್ಸ್ ಒಳಗೆ ಬಂದು ಅಂದ್ರೆ ಒಂದು ಡೈಜೆಸ್ಟಿವ್ ಸಿಸ್ಟಮ್, ಒಂದು ರೀನಲ್ ಸಿಸ್ಟಮ್, ಒಂದು ಇಂಟ್ರೊಡಕ್ಷನ್ ಚಾಪ್ಟರ್. ಇವು 3 ಚಾಪ್ಟರ್ ಒಳಗೆ 2 ಶಾರ್ಟ್ ಆನ್ಸರ್ಸ್ ಬರ್ತಾವೆ. MCQ ಒಳಗೆ ನೋಡ ಒಂದು ಇಂಟ್ರೊಡಕ್ಷನ್ ಚಾಪ್ಟರ್ ಒಳಗೆ ಒಂದು ಬೀಳ್ತದೆ, ಎಂಡೋಕ್ರೈನ್ ಸಿಸ್ಟಮ್ ಒಳಗೆ ಒಂದು ಬೀಳ್ತದೆ, ನರ್ವಸ್ ಸಿಸ್ಟಮ್ ಒಳಗೆ ಒಂದು ಬೀಳ್ತದೆ ರೀ, ಮತ್ತು ಸೆನ್ಸರಿ ಆರ್ಗನ್ಸ್ ಒಳಗೆ ಒಂದು ಬೀಳ್ತದೆ ರೀ, ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಒಂದು ಬೀಳ್ತದೆ. ಇದೇನಿದಲ್ಲ, ಇದು ಹೋಲ ಬ್ಲೂಪ್ರಿಂಟ್ ಪ್ರಕಾರ ಅದ, ಇದ್ರ ವೈಸೇ ಬೀಳ್ತದೆ. ಇದನ್ನ ಬಿಟ್ಟು ಹೊರಗೆ ಬೀಳಲ್ಲ. ನೀವು ಜಸ್ಟ್ ಪಾಸ್ ಆಗೋರಿದ್ರಿ ಅಂತ ಸ್ಕೋರಿ ಮಾಡೋರಿದ್ರೆ ಅಂದ್ರೆ ಹೋಲ್ ಟೆಕ್ಸ್ಟ್ ಬುಕ್ ಓದಬೇಕು, ಈ ಥರ ಯೂಸ್ ಮಾಡೋದು. ಇದೇನು ನಾವು ಕ್ವಶನ್ಸ್ ಕೊಡ್ತೀನಲ್ಲ, ಇವತ್ತು ಪ್ರಿಪೇರ್ ಮಾಡಿದ್ರಿ ನೀವು ಅನಾಟಮಿ ಪಾಸ್ ಆಯ್ತದೆ, 100% ಪಾಸ್. ಎಸ್ ಈಗ ಕ್ವಶನ್ಸ್ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ 10 ಮಾರ್ಕ್ಸ್ ಇದು. ಲಾಂಗ್ ಎಸ್ಸೆ 10 ಮಾರ್ಕ್ಸ್ ಅದಾವ. ಒಂದೇದ ಸರ್ಕ್ಯುಲೇಟರಿ ಲಿಂಫ್ಯಾಟಿಕ್ ಸಿಸ್ಟಮ್. ಇದರ ಫಸ್ಟ್ ಒಂದು ಕ್ವಶನ್ಸ್, ಡಿಸ್ಕ್ರೈಬ್ ಅನಾಟಮಿ ಆಫ್ ದ ಹಾರ್ಟ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಇದು ಅನಾಟಮಿ ಆಫ್ ದ ಹಾರ್ಟ್ ನೀಟ್ ಟೇಬಲ್ ಡಯಾಗ್ರಾಮ್ ಏನದ, ಇದು ಫಿಕ್ಸ್ 100% ಫಿಕ್ಸ್ ಕ್ವಶನ್ಸ್. ಇದು
ಇದು ಫಿಕ್ಸ್ ಬೀಳತ್ತದ. ನೀವು ಈ ಚಾಪ್ಟರ್ ಒಳಗೆ ಏನೋ ಕ್ವಶನ್ ಕೇಳಿರಂತ ಒಂದು ಹಾರ್ಟ್ ಡೈಗ್ರಾಮ್ ತೆಗಿಬೇಕು, ಒಂದು ಡೈಗ್ರಾಮ್ ತೆಗಿಬೇಕು ಮತ್ತು ಅದಕ್ಕೆ ಲೇಬಲ್ ಮಾಡಬೇಕು, ಅಂದ್ರೆ ನಿಮಗೆ ಮಾರ್ಕ್ಸ್ ಬರ್ತಾವೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದ ಸಿಸ್ಟಮಿಕ್ ಪಲ್ಮನರಿ ಆ್ಯಂಡ್ ಕೊರೋನರಿ ಸರ್ಕ್ಯುಲೇಷನ್. ಪಲ್ಮನರಿ ಮತ್ತು ಕೊರೋನರಿ ಸರ್ಕ್ಯುಲೇಷನ್ ಕೇಳ್ಯಾರ. ಥರ್ಡ್ ಒನ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಆರ್ಟರೀಸ್, ವೇನ್ಸ್, ಕ್ಯಾಪಿಲರೀಸ್. ಆರ್ಟರೀಸ್ದ, ವೇನ್ಸ್ದ, ಕ್ಯಾಪಿಲರಿದ ಸ್ಟ್ರಕ್ಚರ್ ತೆಗೆಂದ್ರ. ಮತ್ತು ಫೋರ್ತ್ ಒನ್, ಎಕ್ಸ್ಪ್ಲೇನ್ ದ ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲಿಂಫ್ಯಾಟಿಕ್ ಆರ್ಗನ್ಸ್. ಲಿಂಫ್ಯಾಟಿಕ್ ಸಿಸ್ಟಮ್ನ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತು ಅದ್ರ ಫಂಕ್ಷನ್ಸ್ ಆಫ್ ಲಿಂಫ್ಯಾಟಿಕ್ ಆರ್ಗನ್ಸ್ ಫಂಕ್ಷನ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇದು 10 ಮಾರ್ಕ್ಸಿಗೆ ಇರ್ತದೆ. 7 to 8 ಪೇಜ್ ಬರೀಬೇಕು. ಇದು 7 to 8 ಪೇಜ್ ಬರೀಬೇಕು. ಇಲ್ಲಿ ನೋಡ್ರಿ, ಈಗ 10 ಮಾರ್ಕ್ಸ್ ಕ್ವಶನ್ಸ್ ಬಂತಂದ್ರೆ ಏನೋ ಇಲ್ಲಾಂದ್ರೂ ನೀವು 7 to 8 ಪೇಜ್ ಬರೆದ್ರಂದ್ರೆ ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ, ಇಲ್ಲ 7 ಮಾರ್ಕ್ಸ್ ಕೊಡ್ತಾರೆ. ಔಟ್ ಆಫ್ 10 ಒಟ್ಟು ಕೊಡೋದಿಲ್ಲ, 9 ಕೊಡೋದಿಲ್ಲ, 7 to 8 ಒಳಗೆ ಇರ್ತದೆ. ನೀವು 7 to 8 ಪೇಜ್ ಬರೀಬೇಕು. ಫಿಫ್ತ್ ಒನ್, ಡಿಸ್ಕ್ರೈಬ್ ದ ಚೇಂಬರ್ಸ್ ಆಫ್ ಹಾರ್ಟ್, ವಾಲ್ವ್ಸ್ ಆ್ಯಂಡ್ ಬ್ಲಡ್ ಸಪ್ಲೈ ಆಫ್ ದ ಹಾರ್ಟ್. ಇದು ಇಂಪಾರ್ಟೆಂಟ್ ಆಗ್ತದೆ. ಡಿಸ್ಕ್ರೈಬ್ ದ ಚೇಂಬರ್ ಆಫ್ ಹಾರ್ಟ್ ಆ್ಯಂಡ್ ವಾಲ್ವ್ಸ್, ಬ್ಲಡ್ ಸಪ್ಲೈ ಆಫ್ ದ ಹಾರ್ಟ್. ಇದು ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಚಾಪ್ಟರ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್. ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಒಳಗೆ ಕ್ಲಾಸಿಫೈ ದ ಬೋನ್ಸ್ ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕಾಂಪ್ಯಾಕ್ಟ್ ಬೋನ್. The second one, classify joints and describe the Sanovell joints with diagram. Third one, describe the shoulder joint. Fourth one, describe the knee joint and explain the axial and appendicular skeletal system. ಇದು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇದೇನದಲ್ಲ, ಇದು ಇಂಪಾರ್ಟೆಂಟ್ ಅದ. ಫಿಫ್ತ್ ಒನ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆ್ಯಂಡ್ ಗ್ರೋತ್ ಬೋನ್. ಬೋನದ ಸ್ಟ್ರಕ್ಚರ ಮತ್ತು ಗ್ರೋತ್ ಅದ ಬರಿಬೇಕು. ಇವಾಗ 10 ಮಾರ್ಕ್ಸಿದು 2 ಚಾಪ್ಟರ್ ಅದು, ಇನ್ನು 5 ಮಾರ್ಕ್ಸಿದ 4 ಚಾಪ್ಟರ್. 4 ಚಾಪ್ಟರ್ ಒಳಗೆ 3 ಕ್ವಶನ್ಸ್ 100% ಬರ್ತಾವೆ. ಇವಾಗ 4 ಚಾಪ್ಟರ್ ಒಳಗೆ ಬರ್ತಾವೆ. ಈ 4 ಚಾಪ್ಟರ್ ಬಿಟ್ಟು ಅನದರ್ ಟಾಪಿಕ ತೊಗೊಳಂಗಿಲ್ಲ. ಒಂದು ರೆಸ್ಪಿರೇಟರಿ ಸಿಸ್ಟಮ್. ಫಸ್ಟ್ ಒನ್ ರೆಸ್ಪಿರೇಟರಿ ಸಿಸ್ಟಮ್. ಅದರೊಳಗೆ ಅನಾಟಮಿ ಆಫ್ ಲಂಗ್ಸ್ ನೋಡಬೇಕು. ಲಂಗ್ಸಿದ ಅನಾಟಮಿ ಸ್ಟ್ರಕ್ಚರ್ ನೋಡಬೇಕು, ಅದ್ರ ನೀಟ್ ಲೆವೆಲ್ ಡೈಗ್ರಾಮ್ ಮಾಡಬೇಕು. ಮತ್ತು ಟ್ರೇಕಿಯಾ ಮತ್ತು ಬ್ರೋಂಕಿಯಲ್ ಟ್ರೀದ ಅನಾಟಮಿ ಹೇಗಿರ್ತಂತ ಡೈಗ್ರಾಮ್ ತೆಗಿಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ರೆಸ್ಪಿರೇಟರಿದ ಮಸಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸ್ಟ್ರಕ್ಚರ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ವಿತ್ ಲೇಬಲ್ ಡೈಗ್ರಾಮ್. ಹೋಲ್ ರೆಸ್ಪಿರೇಟರಿ ಸಿಸ್ಟಮ್ದ ಡೈಗ್ರಾಮ್ ತೆಗಿಬೇಕು. ಹೋಲ್ ರೆಸ್ಪಿರೇಟರಿ ಸಿಸ್ಟಮ್ ಡೈಗ್ರಾಮ್ ತೆಗಿಬೇಕು. ಡೈಗ್ರಾಮ್ ತೆಗೆದ್ರೆ ಲೇಬಲ್ ಮಾಡಬೇಕು. ಇದು ಫಿಫ್ತ್ ಒನ್, ಡಯಾಫ್ರಗಮ್ದ ಒರಿಜಿನ್, ಇನ್ಸರ್ಷನ್ ಆ್ಯಂಡ್ ಆ್ಯಕ್ಷನ್. ಇದು ತೆಗಿಬೇಕಾಗ್ತದೆ. ನೆಕ್ಸ್ಟ್ ಚಾಪ್ಟರ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಒಳಗೆ ಫಸ್ಟ್ ಕ್ವಶನ್ಸ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ವಿತ್ ಡೈಗ್ರಾಮ್. ನ್ಯೂರಾನ್ ಈ ಚಾಪ್ಟರ್ ಒಳಗೆ ಅಲ್ಲಿ ಕ್ವಶನ್ ಕೇಳಿ ಅಂದ್ರೆ ಇದು ಸ್ಟ್ರಕ್ಚರ್ ಆಫ್ ನ್ಯೂರಾನ್ 100% ಇದೆ. ನ್ಯೂರಾನ್ ಒಂದು ಟಾಪಿಕ್ರೆ ಕೇಳ್ತಾರೆ ಅದ್ರಾಗ. ಮತ್ತು ಎರಡನೇದು ಕ್ರೇನಿಯಲ್ ನರ್ವ್ಸ್, ಸ್ಪೈನಲ್ ಕಾರ್ಡ್, ಸೆರೆಬ್ರಮ್ ಆ್ಯಂಡ್ ಸೆರೆಬಲಮ್, ಮೆನಿಂಜಸ್ ಆಫ್ ಬ್ರೇನ್, ರಿಫ್ಲೆಕ್ಸ್ ಆರ್ಕ್. ಇದು 5 ಮಾರ್ಕ್ಸಿಗೆ ರಿಫ್ಲೆಕ್ಸ್ ಆರ್ಕ್. ನಿಮ್ಮ ಪ್ರೀವಿಯಸ್ ಇಯರ್ ಯಾರು ಸೀನಿಯರ್ ಇದಾರಲ್ಲ ಅವರಿಗೆ ರಿಫ್ಲೆಕ್ಸ್ ಆರ್ಕ್ ಕೇಳಿರಿ. ನಿಮಗೂ ರಿಫ್ಲೆಕ್ಸ್ ಆರ್ಕ್ ಕೇಳ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳ್ತಾರೆ ಅದ್ರಾಗ ಒಂದರ ಕ್ವಶನ್ಸ್ ನಿಮಗೆ ಬರ್ತದೆ. 2026 ಬರ್ಬೋದು. 2025 ಕೇಳಿರಂದ್ರೆ 2026 ಬರ್ತದೆ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ನೆಕ್ಸ್ಟ್ ಚಾಪ್ಟರ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್. ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಒಳಗೆ ಡೆಲ್ಟಾಯ್ಡ್ ಮಸಲ್ಸ್, ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಮಸಲ್ಸ್, ಸ್ಟೆರ್ನೋಕ್ಲಿಡೋಮಾಸ್ಟಿಡೋಯ್ಡ್ ಮಸಲ್, ಬೈಸೆಪ್ಸ್ ಬ್ರಕೆ ಮಸಲ್, ಮಸಲ್ಸ್ ಆಫ್ ಮ್ಯಾಸ್ಟಿಕೇಶನ್, ಡಿಫರೆನ್ಸ್ ಬಿಟ್ವೀನ್ ದ ಸ್ಕೆಲೆಟಲ್ ಆ್ಯಂಡ್ ಸ್ಮೂತ್ ಮಸಲ್ಸ್. ನೆಕ್ಸ್ಟ್ ಒನ್ ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗೆ
ಸ್ಟ್ರಕ್ಚರ್ ಆಫ್ ಹಾರ್ಟ್ ಕೇಳ್ತಾರೆ, ಕೊರೋನರಿ ಆಫ್ ಸರ್ಕ್ಯುಲೇಷನ್ ಕೇಳ್ತಾರೆ, ಕೊರೋನರಿದ ಏನು ಕೊರೋನರಿ ಆರ್ಟ್ರಿ ಅದಲ್ಲ ಅದ್ರದ್ದು ಆರ್ಟ್ರಿ ಸರ್ಕ್ಯುಲೇಷನ್ ಕೇಳ್ತಾರೆ, ಗ್ರೇಟ್ ವೆಸಲ್ಸ್ ಆಫ್ ಹಾರ್ಟ್, ಲಿಂಫ್ ನೋಡ್ಸ್ ಆ್ಯಂಡ್ ಸ್ಪ್ಲೀನ್, ಹಿಸ್ಟೋಲಜಿ ಆಫ್ ಬ್ಲಡ್ ವೆಸಲ್ಸ್. ಇವ 5 ಮಾರ್ಕ್ಸ್ ಕ್ವಶನ್ಸ್ ಅದು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ 3 ಟಾಪಿಕ್ ಬರ್ತಾವ. 3 ಟಾಪಿಕ್ ಒಳಗೆ ಈಗ ಅವ 3 ಚಾಪ್ಟರ್ ನೋಡೋಣ ಬರ್ರಿ. ಫಸ್ಟ್ ಒನ್ ಡೈಜೆಸ್ಟಿವ್ ಸಿಸ್ಟಮ್. 2 ಮಾರ್ಕ್ಸ್ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಪಾರ್ಟ್ಸ್ ಆಫ್ ಸ್ಟಮಕ್, ಸ್ಟಮಕ್ದು ಪಾರ್ಟ್ಸ್ ಕೇಳ್ಯಾರ, ಫಂಕ್ಷನ್ಸ್ ಆಫ್ ಲಿವರ್, salivary glands, parts of small intestine, pancreas, functions of gallbladder and vermiform appendix. ಇಷ್ಟೊಳಗೆ ಇಂಪಾರ್ಟೆನ್ಸ್ ಅಂದರೆ ಸ್ಟಮಕ್ ಕೇಳ್ಬೋದು, ಇಂಪಾರ್ಟೆನ್ಸ್ ಸ್ಟಮಕ್ ಕೊಡ್ರಿ, ಲಿವರ್ ಕೊಡ್ರಿ ಮತ್ತು ಪ್ಯಾಂಕ್ರಿಯಾಸ್ ಕೊಡ್ರಿ. ಇವ 3 ಒಳಗೆ ಕೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ ರೀನಲ್ ಸಿಸ್ಟಮ್. ಎಕ್ಸ್ಪ್ಲೇನ್ ದಿ ನೆಫ್ರಾನ್, ಹೀಲಿಯಂ ಆಫ್ ಕಿಡ್ನಿ, ಎಕ್ಸ್ಪ್ಲೇನ್ ದಿ ಯುರೇಟರ್, explain the urinary bladder, explain the juxtaglomerular apparatus, explain the functions of kidney. Functions of kidney important. Functions of kidney ಕೇಳ್ಬೋದು. Parts of nephron. ನೆಕ್ಸ್ಟ್ ಚಾಪ್ಟರ್ ಇವ 2 ಮಾರ್ಕ್ಸ್ ಕ್ವಶನ್ಸ್ ಅದು. ಇನ್ನು ಇಂಪಾರ್ಟೆಂಟ್ ಆಫ್ MCQ ಒಳಗೆ ಯಾವಾಗ ಕೇಳ್ಬೋದು ಅಂದ್ರೆ ಇಂಟ್ರೊಡಕ್ಷನ್ ಚಾಪ್ಟರ್ ಒಳಗೆ ಇಲ್ಲಿ ನೋಡ್ಬೇಡಿ. Introduction to anatomy. ಫಸ್ಟ್ ಒನ್ ಇದ್ರೊಳಗೆ ಅನಾಟಮಿಕಲ್ ಪೊಸಿಷನ್ಸ್ ಕೇಳ್ತಾರೆ, ಬಾಡಿ ಪ್ಲೇನ್ಸ್ ಕೇಳ್ತಾರೆ, ಟೈಪ್ಸ್ ಆಫ್ ಟಿಶ್ಯೂ ಕೇಳ್ತಾರೆ, ಟಿಶ್ಯೂ ಟೈಪ್ಸ್ ಯಾವಾಗ ಕೇಳ್ತಾರೆ, ಸೆಲ್ ಆರ್ಗನಲ್ಸ್ ಅಂತ ಕೇಳ್ತಾರೆ, ಎಪಿಥೆಲಿಯಲ್ ಟಿಶ್ಯೂಸ್ ಅಂದರೆ ಇದು MCQ ಒಳಗೆ ಹೇಳ್ತೀನಿ. ಇದು ಸೆಕೆಂಡ್ ಚಾಪ್ಟರ್ ಎಂಡೋಕ್ರೈನ್ ಸಿಸ್ಟಮ್. ಇದ್ರಾಗ ಪಿಟ್ಯೂಟರಿ ಗ್ಲ್ಯಾಂಡ್ ಬಗ್ಗೆ ಕೇಳ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಕೇಳ್ಬೋದು, ಅಡ್ರಿನಲಿನ್ ಗ್ಲ್ಯಾಂಡ್ ಬಗ್ಗೆ ಕೇಳ್ಬೋದು, ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಬಗ್ಗೆ ಕೇಳ್ಬೋದು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ಸೆನ್ಸರಿ ಆರ್ಗನ್ ಒಳಗೆ ರೆಟಿನಾ ಬಗ್ಗೆ ಕೇಳ್ಬೋದು, ಆರ್ಗನ್ ಆಫ್ ಪಾಟಿ ಕೇಳ್ಬೋದು, ಟೆಸ್ಟ್ ಬಡ್ಸ್ ಕೇಳ್ಬೋದು, ಸ್ಕಿನ್ ಲೇಯರ್ ಕೇಳ್ಬೋದು. ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಓರಿ ಬಗ್ಗೆ ಕೇಳ್ಬೋದು, ಯುರೇಟರ್ಸ್ ಬಗ್ಗೆ ಕೇಳ್ಬೋದು, ಟೆಸ್ಟಿಸ್ ಬಗ್ಗೆ ಕೇಳ್ಬೋದು, ಬ್ರೆಸ್ಟ್ ಬಗ್ಗೆ ಕೇಳ್ಬೋದು. ನರ್ವಸ್ ಸಿಸ್ಟಮ್ ಒಳಗೆ ಕ್ರೇನಿಯಲ್ ನರ್ವ್ಸ್ ಬಗ್ಗೆ ಕೇಳ್ಬೋದು, ನ್ಯೂರಾನ್ಸ್ ಬಗ್ಗೆ ಕೇಳ್ಬೋದು, ರಿಫ್ಲೆಕ್ಸ್ ಆ್ಯಕ್ಷನ್ ಕೇಳ್ಬೋದು, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಬಗ್ಗೆ ಕೇಳ್ಬೋದು. ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಈಸ್ ಇಂಪಾರ್ಟೆಂಟ್. 100% ಒಂದು ಕ್ವಶನ್ಸ್ ಬರ್ತದೆ ಇದ್ರಾಗ. ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಈಗ 2 ಮಾರ್ಕ್ಸ್ ಕ್ವಶನ್ಸ್ ಆಯ್ತು. ಇಲ್ಲಿ ನೋಡೋಣ. ಈಗ ನಾವು 10 ಮಾರ್ಕ್ಸ್ ಕ್ವಶನ್ಸ್. ಎಸ್, ಈಗ ನಾವು ನೋಡೋಣ 10 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ವಿ. ಈಗ 10 ಮಾರ್ಕ್ಸಿದ 1 ಬರ್ತದೆ, 5 ಮಾರ್ಕ್ಸಿದು 3 ಬರ್ತಾವೆ, 2 ಮಾರ್ಕ್ಸಿನೂ 3 ಬರ್ತಾವೆ. ಈಗ ನಾವು 10 ಮಾರ್ಕ್ಸಿಗೆ 2 ಟಾಪಿಕ್ಸ್ ನೋಡಿದ್ದೆವು, 5 ಮಾರ್ಕ್ಸಿಗೆ 4 ಟಾಪಿಕ್ಸ್ ನೋಡಿದ್ದೆವು, 2 ಮಾರ್ಕ್ಸಿಗೆ 3 ಟಾಪಿಕ್ಸ್ ನೋಡಿದ್ದೆವು. ಇವು ಏನು ಇಷ್ಟು ಟಾಪಿಕ್ ಅದಾವಲ್ಲ, ಇವು 10 ಮಾರ್ಕ್ಸಿಗೆ 2 ಟಾಪಿಕ್ಸ್ ಒಳಗೆ ಬರ್ತದೆ, ಮತ್ತು 5 ಮಾರ್ಕ್ಸಿಗೆ 3 ಟಾಪಿಕ್ಸ್ ಒಳಗೆ ಬರ್ತದೆ. 4 ಟಾಪಿಕ್ಸ್ ಕೊಟ್ಟದಲ್ಲ, ಅದ್ರಲ್ಲಿ 3 ಬರ್ತಾವೆ. ಮತ್ತು ಸೆಕೆಂಡ್ 2 ಮಾರ್ಕ್ಸಿಗೆ ಅಂದ್ರೆ ಶಾರ್ಟ್ ಆನ್ಸರ್ಸ್ ಒಳಗೆ 3 ಟಾಪಿಕ್ ಒಳಗೆ ಬರ್ತಾವೆ. ಹಾಂ, ಎಸ್. ಈಗ ರಿಪೀಟೆಡ್ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಈಗ ನೋಡೋಣ. ಪ್ರಿವಿಯಸ್ ಇಯರ್ ಯಾವ್ಯಾವ ಕ್ವಶನ್ಸ್ ಕೇಳ್ಯಾರ ಅದನ್ನು ಈಗ ನೋಡೋಣ. ಫಸ್ಟ್ ಒನ್, ಡಿಸ್ಕ್ರೈಬ್ ದ ಅನಾಟಮಿ ಆಫ್ ಹಾರ್ಟ್ ವಿತ್ ಲೇಬಲ್ ಡಯಾಗ್ರಾಮ್. ಇದು ಪ್ರಿವಿಯಸ್ ಇಯರ್ ನಿಮ್ಮ ಸೀನಿಯರ್ಸ್ಗೆ ಕೇಳಿದ್ದಾರೆ. 2025 ಒಳಗೆ ಕೇಳಿದ್ದಾರೆ. ಈಗ 2026 ಒಳಗೆ ಕೇಳ್ಬೋದು, ಏನು ಹೇಳೋಕ್ಕಾಗಲ್ಲ. Explain the coronary circulations. Explain, classify joints and describe the synovial joints. Describe the shoulder joint. Describe the knee joint. Explain the neuron with label diagram. Describe the spinal cord. Classify bones with examples. Muscle mastications. Structure of lungs is important. Structure of nephron. ಇಲ್ಲಿ ನೋಡ್ರಿ, ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಈಸ್ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಕೇಳ್ತಾರೆ ಸ್ಟ್ರಕ್ಚರ್ ಆಫ್ ನೆಫ್ರಾನ್.
Classify epithelium with example. Describe the human cell with diagram. Cranial nerves, lymphatic organs and their functions. Your previous year questions ಇವು ಇನ್ನು ನೆಕ್ಸ್ಟ್ ಹೈ ಇಲ್ಡ್ ಟಾಪಿಕ್ಸ್. ನೀವು ಯಾವ ಟಾಪಿಕ್ಸ್ಗೆ ಹೈ ಇಲ್ಡ್ ಕೊಡಬೇಕು ಅಂದ್ರೆ ಯಾವ ಟಾಪಿಕ್ಸ್ ಇಂಪಾರ್ಟೆನ್ಸ್ ಕೊಡಬೇಕು ಅವು ನೋಡೋಣ. ಫಸ್ಟ್ ಒನ್, ಅನಾಟಮಿ ಆಫ್ ಹಾರ್ಟ್. ಹಾರ್ಟ್ ಏನದಲ್ಲ ಇದು ಇಂಪಾರ್ಟೆಂಟ್ 100%. ನೀವು ಈಗ ಪ್ರಿಪೇರ್ ಮಾಡ್ಕೊಡ್ರಿ. ಹಾರ್ಟ್ದ ಒಂದು ಡಯಾಗ್ರಾಮ್ ತೆಗಿಬೇಕು. ಡಯಾಗ್ರಾಮ, ಅದ್ರ ಲೇಬಲ್ ಡಯಾಗ್ರಾಮ್ ತೆಗೆದು ಲೇಬಲ್ ಮಾಡೋದಂದ್ರೆ ಇಂಪಾರ್ಟೆಂಟ್. ಇದನ್ನು ಯಾವುದೇ ನಿಮ್ಮ ಹಾರ್ಟ್ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಅದ್ರ ಬದಲು ನೀವು ಡಯಾಗ್ರಾಮ್ ತೆಗಿಬೇಕು ಮತ್ತು ಅದು ಲೇಬಲ್ ಮಾಡಬೇಕು. ಅದ್ರ ಬದಲು ಒಂದು 2 to 3 ಪೇಜ್ ಬರೀಬೇಕು. ಸೆಕೆಂಡ್ ಒನ್, ಕೊರೋನರಿ ಸರ್ಕ್ಯುಲೇಷನ್. ಥರ್ಡ್ ಒನ್, ಲಿಂಫ್ಯಾಟಿಕ್ ಸಿಸ್ಟಮ್. ಫೋರ್ತ್ ಒನ್, ಸ್ಯಾನೋವಿಯಲ್ ಜಾಯಿಂಟ್, ಶೋಲ್ಡರ್ ಜಾಯಿಂಟ್, ನೀ ಜಾಯಿಂಟ್, ನ್ಯೂರಾನ್, ಸ್ಪೈನಲ್ ಕಾರ್ಡ್, lungs and diaphragm, nephron, human cell, tissues and epithelium, endocrine glands. ಇವ ಹೈ ಟಾಪಿಕ್ಸ್ ಅದು. ಆಯ್ತು, ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಎಸ್, ದಿಸ್ ವಿಡಿಯೋ ಎಂಡ್ ಆಫ್ this time, and these are the most important anatomic questions for BS Nursing first semester according to RGHS examinations 2026. If you found this video helpful, please like, share and subscribe to Nursing Tech channel. And thank you for watching. Nursing Tech is a learn nursing, grow nursing.